ಶ್ರೀ ಮಾರಿಕಾಂಬ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಆಚಾರ ಸಮಾಜದ ಮೀಸಲಾತಿಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ವಾಸ್ತವವಾಗಿ ಬೈಲಾ ಪ್ರಕಾರ ಇದಕ್ಕೆ ಚುನಾವಣೆ ಇರಲಿಲ್ಲ. ನನಗೆ ಸಮಾಜದಿಂದ ಆಯ್ಕೆ ಮಾಡಿ ಕಳಿಸಲಾಗಿತ್ತು. ಆದರೆ ಹಾಲಿ ಸಮಿತಿಯ ದೇವಸ್ಥಾನದ ಹಾಲಿ ಸಮಿತಿ ಕಾರ್ಯದರ್ಶಿ ಮತ್ತು ಕೆಲವರು ಚಿತಾವಣೆ ಮಾಡಿ ನಾನು ಬರಬಾರ್ದು, ಆಡಳಿತ ಸಮಿತಿಗೆ ಬರಬಾರ್ದು, ಬಂದರೆ ತಮಗೆ ತೊಂದರೆ ಆಗುತ್ತೆ ಅನ್ನೋಂಥ ದುರುದ್ದೇಶದಿಂದ ಓರ್ವ ಮಹಿಳೆಯನ್ನು ಎತ್ತಿ ಕಟ್ಟಿ ನನ್ನ ವಿರುದ್ಧ ಚುನಾವಣೆ ಮಾಡಿದರು. ವಾಸ್ತವವಾಗಿ 5 ಸ್ಥಾನ ಇತ್ತು ಮಹಿಳೆಯರಿಗೆ. ಆದರೆ ಆಡಳಿತ ಸಮಿತಿಯವರು 1 ಸ್ಥಾನ ಖಾಲಿ ಬಿಟ್ಟು ದುರುದ್ದೇಶದಿಂದ ನನ್ನನ್ನು ಸೋಲಿಸಲೇಬೇಕು ಅನ್ನೋಂಥ ಕೆಟ್ಟ ಉದ್ದೇಶದಿಂದ ಅವರನ್ನು ನನ್ನ ವಿರುದ್ಧ ಅಖಾಡಕ್ಕಿಳಿಸಿದರು. ಅವರು ನಮ್ಮ ಸಮಾಜದವರಾದರೂ ಕೂಡ ಅವರು ನಮ್ಮ ಜೊತೆಗೆ ಒಡನಾಟ ಚೆನ್ನಾಗಿತ್ತು. ಆದರೆ ನಮ್ಮ ಸಮಾಜಗಳ ನಡುವೆ ದ್ವೇಷ ಹಚ್ಚುವಂಥ ಕೆಲಸವನ್ನು ನಮ್ಮ ಮಾರಿಕಾಂಬ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗಿರಿಧರ ರಾವ್ ಅವರು ಮಾಡಿದ್ದಾರೆ. ಇದು ಖಂಡನಾರ್ಹ. ಇದು ಮುಂದಿನ ದಿನಗಳಲ್ಲಿ ಅಪಾಯಕಾರಿ ಬೆಳವಣಿಗೆ. ಇದನ್ನು ನಾನು ಕೂಡ ಖಂಡಿಸ್ತಾ, ನಮಗೆ ಮಾರಿಕಾಂಬ ಭಕ್ತರು ನಮ್ಮ ಹೋರಾಟಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ಗಿರಿ ಭಟ್ರು ಮಾಡಿರುವಂಥ ಅನ್ಯಾಯಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಒಂದು ದುಷ್ಟ ಶಕ್ತಿ, ದುಷ್ಟ ಕೂಟ ನನ್ನನ್ನು ಸೋಲಿಸಬೇಕು ಅನ್ನೋಂತೇಳಿ ಎಲ್ಲರೂ ಒಂದಾಗಿದ್ದು. ಎಲ್ಲರೂ ಅಂದರೆ ಅದು ಅಷ್ಟಿಷ್ಟಲ್ಲ, ಅವ್ರ ಜೊತೆ ಹಣ ಕೂಡ ಸೇರಿತ್ತು. ಆದರೆ ಕಳೆದ 8 ವರ್ಷಗಳಿಂದ ನಾವು ಭಕ್ತರ ಸದಸ್ಯರ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದಕ್ಕೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಬಂದಿದ್ದಕ್ಕೆ ನಮಗೆ ಮಾರಿಕಾಂಬೆ ದೇವಿ ಮತ್ತು ಮಾರಿಕಾಂಬೆ ಭಕ್ತರು ನಮಗೆ ಒಳ್ಳೆಯ ಸಹಕಾರವನ್ನು, ಗೌರವವನ್ನು ಕೊಟ್ಟಿದ್ದಾರೆ. ಮಾರಿಕಾಂಬೆಗೆ ಕೂಡ ನಾನು ನಮಸ್ಕಾರ ಮಾಡ್ತಾ, ಮಾರಿಕಾಂಬೆಯ ಭಕ್ತರಿಗೆ ಕೂಡ ನಾನು ನಮಸ್ಕಾರವನ್ನು ಮಾಡ್ತಾ, ನನಗೆ ಗೆಲ್ಲಿಸಲಿಕ್ಕೆ ನಮಗೆ ತುಂಬ ಜನ ಸಹಕಾರ ಮಾಡಿದ್ದಾರೆ. ಮುಖ್ಯವಾಗಿ ಶ್ರೀ ಶಾರದಾಂಬ ದೇವಸ್ಥಾನದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಈ ಪದಾಧಿಕಾರಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು ಮತ್ತು ನಮ್ಮ ಅನೇಕ ಹಿತೈಷಿಗಳು, ಮಾರಿಕಾಂಬ ದೇವಸ್ಥಾನದ ಸದಸ್ಯರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವರ ಎಲ್ಲರಿಗೂ ನಾನು ಧನ್ಯವಾದ ಕೂಡ ಅರ್ಪಿಸ್ತಾ ಇದ್ದೇನೆ. ಖಂಡಿತ ನಾನು ಪ್ರಾಮಾಣಿಕವಾಗಿ, ದಕ್ಷವಾಗಿ ನಾನು ಖಂಡಿತ ಸೇವೆ ಮಾಡ್ತೇನೆ. ನನ್ನ ಸುಮಾರು 44 ವರ್ಷಗಳ ನನ್ನ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು 100 ಸಂಘ ಸಂಸ್ಥೆಗೆ ಕೆಲಸ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಅಲಂಕಾರ ಮಾಡಿದ್ದೀನಿ. ಎಲ್ಲೂ ಕೂಡ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ. ಅಂಥ ಆರೋಪ ಏನಾದರೂ ನಾಳೆ ನನ್ನ ಮೇಲೆ ಕೇಳಿ ಬಂದರೆ ನಾಳೆನೇ ನಾನು ಸಮಿತಿಗೆ ರಾಜೀನಾಮೆ ಕೊಟ್ಟು ಸಾಮಾನ್ಯ ಸದಸ್ಯನಾಗಿರ್ತೇನೆ ಅಂತ ಹೇಳ್ತಾ ನಾನು ನಿಮಗೆ ಭರವಸೆನೇ ಕೊಡ್ತೇನೆ. ಸಹಕಾರ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು.